ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಕ್ರಾಸ್ ಬೆಲ್ಟ್ನ ಕಟ್ ಮಾಡೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಯಾವ್ಯಾವ ಅಳತೆಗೆ ಯಾವ್ಯಾವ ರೀತಿ ಕ್ರಾಸ್ ಬೆಲ್ಟ್ನ ನಾವು ಕಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಯಾಕಂತಂದರೆ ಸಪ್ರೇಟ್ ವಿಡಿಯೋ ಮಾಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಯಾವ ಅಳತೆಗೆ ಹೇಗೆ ನಾವು ಕಟ್ ಮಾಡ್ಕೋಬೇಕು ಅಂತ ಅನ್ನೋದು. ನಾರ್ಮಲಾಗಿ ನಾನು ಎಲ್ಲ ಬ್ಲೌಸ್ ಕಟ್ಟಿಂಗಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ, ಬಟ್ ಅದು ಕೂಡ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ಕೊಡ್ತೀನಿ. ನಾರ್ಮಲಾಗಿ ನೀವು ನಾರ್ಮಲ್ ಚೆಸ್ಟ್ ಇತ್ತು 36 ಆಗಲಿ 34 ಆಗಲಿ 38 ಆಗಲಿ, ಸೊ ಚೆಸ್ಟ್ ಅನ್ನೋದು ಜಾಸ್ತಿ ಇಲ್ಲ ಅಂತಂದರೆ, ಯಾಕಂತಂದರೆ ಚೆಸ್ಟ್ ಜಾಸ್ತಿ ಇದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಬೆಲ್ಟ್ ಪಟ್ಟಿ ಅನ್ನೋದು ನಾರ್ಮಲಾಗಿ ಇತ್ತು ಅಂತಂದರೆ, ಇವಾಗ ನಾನು ತೋರಿಸ್ಕೊಡ್ತಿದ್ದೀನಿ ನೋಡಿ. ಫಸ್ಟು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಒಂದು ನಾರ್ಮಲಾಗಿ ಎಲ್ರಿಗೂ ಇಡೋವಂಥ ಚೆಸ್ಟ್. ಸೊ ಇದೇನಾಗುತ್ತೆ, ಇದು ನೀವು ಇಟ್ಟಾಗ ಆ ಕಡೆ ಅರ್ಧ ಇಂಚು ಹೋಗುತ್ತೆ ಅಟ್ಯಾಚ್ ಮಾಡೋದಕ್ಕೆ, ಹಾಗೆಯೇ ಈ ಕಡೆ ಅರ್ಧ ಇಂಚು ಹೋಗುತ್ತೆ. ಈ ರೀತಿ ನೀವು ಚೆಸ್ಟ್ ಮೆಜರ್ಮೆಂಟ್ ಇಟ್ಕೊಂಡಾಗ, ಹಾಗೆಯೇ ಇದು ಲೆಂತ್ ಎಷ್ಟು ಇಡಬೇಕು ಅಂತಲೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಬೆಲ್ಟ್ ಪಟ್ಟಿದು ಲೆಂತ್ ಎಷ್ಟಿರಬೇಕು ಅಂತಂದರೆ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. ಉಕ್ಸ್ಪಟ್ಟಿ ಕಡೆಯಿಂದ ಸೀಮಿಂಗ್ ಲೈಸ್ಗೋಸ್ಕರ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಿ ಅಲ್ವಾ, ಅದು ಪೂರ್ತಿಯಾಗಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅಷ್ಟು ಉದ್ದಕ್ಕೆ ನೀವು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳಿ. ಸೊ ಬಿಗಿನರ್ಸ್ಗೆ ಇದು ಕೂಡ ಕನ್ಫ್ಯೂಸ್ ಇರುತ್ತೆ ಅಲ್ವಾ, ಎಷ್ಟು ಅಳತೆಗೆ ನಾವು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕು ಅಂತ. ಅದಕ್ಕೋಸ್ಕರ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆ ಅಳತೆಗೆ ಫಸ್ಟ್ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೋದು. ನಾರ್ಮಲಾಗಿ ಎಲ್ಲ ಬ್ಲೌಸ್ಗೂ ಕೂಡ ಇದೇ ಅಳತೆ ಬರುತ್ತೆ, 3 ಇಂಚು ಮತ್ತು ಈ ಕಡೆ ಕೂಡ 3 ಇಂಚು. ಸೊ ಇದೇ ಮೆಜರ್ಮೆಂಟ್ನಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು. ಇದಾದಮೇಲೆ ಬೇರೆ ಇನ್ನೊಂದು ಮೆಜರ್ಮೆಂಟ್ ಯಾವ ರೀತಿ ಬರುತ್ತೆ ಅಂತಂದರೆ, ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಚೆಸ್ಟ್ ಜಾಸ್ತಿ ಇದ್ದರೆ ಹೇಗೆ ಕಟ್ ಮಾಡಬೇಕು ಅಂತ ಫಸ್ಟು ಸ್ಟ್ರೈಟ್ ಲೈನ್ ಹಾಕೋತೀನಿ. ಚೆಸ್ಟ್ ಜಾಸ್ತಿ ಇದ್ದರೆ ಹೇಗೆ ಕಟ್ ಮಾಡಬೇಕು ಅಂತ ಹಾಕಿದ್ದೀನಿ ಅಲ್ವಾ. ಅವ್ರಿಗೇನಾಗುತ್ತೆ ಅಂತಂದರೆ, ನಾವು ಚೆಸ್ಟ್ ಜಾಸ್ತಿ ಇರೋದ್ರಿಂದ 1 ಇಂಚು ನಾನು ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ ನೋಡಿ, ಅದು ಚೆಸ್ಟ್ ಜಾಸ್ತಿ ಇದ್ದರೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಆ ರೀತಿ ಕಟ್ ಮಾಡಿರೋರಿಗೆ ಈ ರೀತಿ ಬರುತ್ತೆ. ನಾರ್ಮಲಾಗಿ 3.5 ಇಂಚೆ ಇಟ್ಟಿದ್ದೀನಿ. ಇಲ್ಲಿ ಬಂದು ಮಧ್ಯದಲ್ಲಿ 2.5 ಇಂಚ್ ಇಟ್ಕೋಬೇಕು. ಮೇಲ್ಗಡೆ ಬಂದು ಮಾಮೂಲಿ 3 ಇಂಚನ್ನೇ ಇಟ್ಕೊಂಡು ಈ ರೀತಿ ಶೇಪ್ ಬರುತ್ತೆ. ಯಾಕೆ ಅಂತಂದರೆ ಮಧ್ಯದಲ್ಲಿ ನಾವು ಚೆಸ್ಟ್ ಜಾಸ್ತಿ ಇರೋದ್ರಿಂದ ಡಾಟ್ನು ಕೂಡ ಅಲ್ಲಿ ಜಾಸ್ತಿ ಹಿಡ್ದಿರ್ತೀವಿ. ಆವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಇಲ್ಲೂ ಕೂಡ ನೀವು ಜಾಸ್ತಿ ಬಟ್ಟೆ ಹಿಡಿದು ಅಂದರೆ ಫ್ರಂಟಲ್ಲಿ ಸ್ವಲ್ಪ ಉದ್ದ ಆಗುತ್ತೆ. ಆ ಉದ್ದ ಆಗೋದು ಅಲ್ಲಿಗೆ ಮ್ಯಾನೇಜ್ ಆಗಬೇಕು ಅಂತಂದರೆ ನೀವು ಇದನ್ನ ಸ್ವಲ್ಪ ಕಡಿಮೆ ಮಾಡ್ತು ಅಂತಂದರೆ ಕಪ್ಸೋಗಿ ನೀಟಾಗಿ ಕೂರುತ್ತೆ. ಆವಾಗ ಚೆಸ್ಟ್ ಹತ್ರ ನಿಮಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಚೆಸ್ಟ್ ಯಾರಿಗೆಲ್ಲ ಜಾಸ್ತಿ ಇದೆ, ನಾರ್ಮಲ್ ಚೆಸ್ಟ್ ಇರೋರ್ಗೇನು ಬೇಡ, ಯಾಕಂತಂದರೆ ಅವ್ರ ಬ್ಲೌಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಚೆಸ್ಟ್ ಹೆವಿ ಇದೆಯಾ ಇಲ್ವಾ ಅಂತ. ಇದು ಜಾಸ್ತಿ ಆದರೂ ಕೂಡ ಏನಾಗುತ್ತೆ ಅಂತಂದರೆ ಚೆಸ್ಟ್ ಮಧ್ಯದಲ್ಲಿ ಬಂದುಬಿಡುತ್ತೆ. ಆವಾಗ ಏನಾಗುತ್ತೆ, ಮಧ್ಯದಲ್ಲಿ ಟೈಟ್ ಆದಂಗೆ ಆಗುತ್ತೆ. ಆಮೇಲೆ ಕಪ್ಸು ಕೂರೋದಿಲ್ಲ ಮತ್ತು ಕೈ ಮೇಲಕ್ಕೆ ಎತ್ತಾಗ ಅದೇನಾಗುತ್ತೆ, ಬ್ಲೌಸು ಮೇಲಕ್ಕೆ ಹೋಗುತ್ತೆ. ನಿಮಗೆ ಯಾವಾಗಲೂ ಕೂಡ ಚೆಸ್ಟಿಂದ ಕೆಳಗಡೆ ನೀಟಾಗಿ ಫಿಟ್ಟಿಂಗ್ ಕುತ್ಕೋತು ಅಂತಂದರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ. ನಾನು ಈಗ ಅಳತೆ ಬ್ಲೌಸಲ್ಲೂ ಕೂಡ ತೋರಿಸ್ತೀನಿ ನೋಡಿ. ಇದು ಬಂದು ಅಷ್ಟೇ 2.5 ಇಂಚಿದೆ. 3.5 ಇಂಚ್ ಇಟ್ಟಿದ್ವಿ ಅಲ್ವಾ, ಮೇಲ್ಗಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಹೋಗಿದೆ. 1 ಇಂಚು ಹೋಗಿ 2.5 ಇಂಚಿದೆ. ಮಧ್ಯದಲ್ಲಿ 2 ಇಂಚಿದೆ ನೋಡಿ, ಅದನ್ನು ಕೂಡ ನಾನು ತೋರಿಸ್ತೀನಿ. ಮಧ್ಯದಲ್ಲಿ ಬಂದು ನಿಮಗೆ 2 ಇಂಚಿದೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ರೀತಿ ಚಿಕ್ಕದಾಗಿ ಯಾವಾಗಲಾದರೂ ಅಷ್ಟೇ ಕ್ರಾಸ್ ಬೆಲ್ಟ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೋಬೇಡಿ, ಚಿಕ್ಕದಾಗೇ ಇಟ್ಕೊಳ್ಳಿ. ಚಿಕ್ಕದಾಗಿ ಇಟ್ಕೊಳ್ಳೋದ್ರಿಂದ ನೀವು 3.5 ಇಂಚು ಸಾಕಾಗುತ್ತೆ. 3.5 ಇಂಚು 3 ಇಂಚು 2.5 ಇಂಚು ಕೂಡ ಇಟ್ಕೋಬೋದು ಮಧ್ಯದಲ್ಲಿ. ಇಷ್ಟು ಇಟ್ಕೋತು ಅಂತಂದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ. ಒಂದ್ಸಲ ನೀವು ಸ್ಟಿಚ್ ಮಾಡ್ಕೊಂಡು ನೋಡಿ, ಅದೇನಾದರೂ ನಿಮಗೆ ಕರೆಕ್ಟಾಗಿ ಕೂತ್ಕೋತು ಅಂತಂದರೆ ಅದೇ ಅಳತೆಗೆ ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.